ಸೊ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ, ಎಲ್ಲಿ ಹೊರಟಿದ್ದೀವಿ ಅಂತ ನೋಡ್ತಿದ್ದೀರಾ? ಎಲ್ಗಪ್ಪ ಬೈ ಬೈ ಹೇಳ್ ಬಾ. ಎಲ್ಲಿಗೆ ಅಂದರೆ ಸ್ಕೂಲ್ ಹತ್ರ ಗ್ರಾಜುಯೇಷನ್ ಡೇ ಇದೆ ಇವತ್ತು. ಸ್ಕೂಲ್ ಹತ್ರ ಹೋಗಿ ಗ್ರಾಜುಯೇಷನ್ ಡೇ ಮುಗಿಸ್ಕೊಂಡು ಬರಬೇಕು. ನೋಡ್ರಿ ಹೆಂಗೆ ರೆಡಿ ಆಗಿದ್ದಾನೆ. ಬಾ ನೀನು ಬಲ್ ನಮ್ಮ ಬರಲ್ಲ ಬಲ್ ಬಾಯ್ಲಿ ಬಿಡೋದು ಶ್ರೀ. ಎಲ್ಲರ ಮನೆಗೂ ಗಂಡಸರು ರೆಡಿಯಾಗಿ ಹೆಂಗಸ್ರನ್ನ ಕಾದ್ರೆ ನಮ್ಮ ಮನೆಗೆ ಉಲ್ಟಾ, ನಾವು ರೆಡಿಯಾಗಿ ನಮ್ಮ ಮನೆಯವ್ರನ್ನ ಕಾಯಬೇಕು. ಅದೇನು ನೀಟಾಗಿ ಇಟ್ಕ ತೆಗಿಸ್ತೀರು. ಗ್ರಾಜುಯೇಷನ್ ಡೇ ನಮ್ಮ ಮನೆಯವ್ರು ಇನ್ನೂ ರೆಡಿ ಆಗೋದೇ ಆಗಿಲ್ಲ, ಟೈಮ್ ಆಗೋತ್ತು. ಅವ್ರು ಹೊಲ್ದ ಹತ್ರ ಹೋಗಿದ್ರಲ್ಲ, ಬರೋದೇ ಲೇಟ್ ಆಯಿತು. ಈಗ ಸ್ನಾನ ಮಾಡ್ಕೊಂಡು ಊಟ ಮಾಡ್ತಿದ್ದಾರೆ. ಡಿಕ್ಕಿ ಈ ಕಡೆ ಆನ್ಯುವಲ್ ಡೇ ಕೊಟ್ಟಿದ್ರಲ್ಲ, ಅದೇ ಡ್ರೆಸ್ ಹೇಳಿದರು, ಸೊ ಅದನ್ನೇ ಹಾಕಿದ್ದೀನಿ. ಇನ್ನು ತಲೆ ಬಾಚ್ಕೊಳೋದ್ರಾಗೆ ಅವರೇ ನಾವು ಹೊರಟು ರೆಡಿಯಾಗಿ ಚಪ್ಪಲಿ ಹಾಕೊಂಡ್ರು. ಎಷ್ಟೊತ್ತಾದರೂ ಹೊರಡಲ್ಲ, ಬೇಗ 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 ಟೈಮ್ ಆಯಿತು. ಗೈಸ್ ನೋಡಿ, ಮಧುಗಿರಿ ರೀಚ್ ಆಗಿದ್ದೀವಿ. ದಂಡಿಮಾರಮ್ಮ ದೇವಸ್ಥಾನ ಇದೆಯಲ್ಲ, ಸೊ ಅದು ಬಿಟ್ಟು ಇನ್ನು ಮುಂದೆಗಡೆ ಬಂದಿದ್ದೀವಿ. ಸೊ ಇನ್ನೇನು ಸ್ಕೂಲ್ ಹತ್ರ ಬಂದ್ವಿ. ಸೊ ಇವಾಗ ದಂಡಿಮಾರಮ್ಮ ದೇವಸ್ಥಾನದ ಜಾತ್ರೆ ನಡೀತಾ ಇದೆ. ಸೊ ನಾವು ಹೋಗೋಕ್ಕಾಗಲಿಲ್ಲ, ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೆಲಸಗಳು ಜಾಸ್ತಿ ಇದ್ದಾವಲ್ಲ, ಸೊ ಬೇರೆ ದಿನ ಯಾವಾಗಾದರೂ ಹೋಗಿ ಬರೋಣ ಅಂತಂದು ಸರಿ ಅಂತಂದು ಸುಮ್ಮನಾದೆ. ಸೊ ನೋಡಿ, ಸ್ಕೂಲ್ ಹತ್ರ ಬಂದ್ವಿ. ಸೊ ಫಂಕ್ಷನ್ ಇದ್ದಿದ್ದು 10:30 ಅಂತಂದು ಮೆಸೇಜ್ ಹಾಕಿದ್ರು. ಬಟ್ ನಮ್ಮ ಮನೆಯವ್ರು ಬರೋದು ಲೇಟ್ ಆಯಿತು. ಅವ್ರ ಮನೆ ಹತ್ರ ಬಂದಿದ್ದೆ 11 ಗಂಟೆ ಆಗಿತ್ತು. ಅವ್ರು ಬಂದು ಸ್ನಾನ ಮಾಡಿಕೊಂಡು ಹೊರಡೋಷ್ಟೊತ್ತಿಗೆ ಟೈಮ್ ಆಗೋಯಿತು. ಇಲ್ಲಿ ಬಂದರೆ ಸ್ವಲ್ಪ ಪ್ರೋಗ್ರಾಮ್ ಆಲ್ರೆಡಿ ಸ್ಟಾರ್ಟ್ ಮಾಡಿದರು. ತುಂಬ ಲೇಟಾಗಿ ಏನು ಬಂದಿರಲಿಲ್ಲ, ಅವಾಗಿನ್ನೂ ಫ್ರೈಯರ್ ಎಲ್ಲ ಮಾಡಿಸಿ ಸ್ಟಾರ್ಟ್ ಮಾಡಿದರು. ಸೊ ಅಷ್ಟರಲ್ಲಿ ಬಂದ್ವಿ. ಮಕ್ಕಳೆಲ್ಲ ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದ್ರು ನೋಡಿಕೊಂಡು. ಅದಾದಮೇಲೆ ಈ ಕಡೆ ನೋಡಿ, ಮಕ್ಕಳದು ಕಣ್ಣಿನ ಚಿತ್ರ ಎಲ್ಲ ಹಾಕಿದ್ರು, ಯಾರ ಮಕ್ಕಳು ಅಂತ ಗುರ್ತಿಟ್ಬಿಟ್ಟು. ಸೊ ಅವ್ರ ಮಕ್ಕಳು ನೇಮು ಮತ್ತು ಪೇರೆಂಟ್ಸ್ ನೇಮು ಎರಡೂ ಕೂಡ ಬರಿಬೇಕು. ಬರ್ಬದೆ ಮೇಡಮ್, ಕೈ ಒಂದು ಸ್ವಲ್ಪ ಇವರು ಅವ್ರು ಒಂಚೂರು ಫೋಟೋ. ಸೊ ನೋಡಿ, ಡ್ರೆಸ್ ಎಲ್ಲ ಹಾಕಿಸ್ಕೊಂಡು ಕರ್ಕೊಂಡು ಬರ್ತಿದ್ದಾರೆ. ನೋಡಿ, ನಮ್ಮ ಏಜಲ್ಲಿ ಈ ಥರ ಏನೂ ಇರಲಿಲ್ಲ. ಇವಾಗ ಚಿಕ್ಕ ಮಕ್ಕಳಿಗೆ UKG ಮುಗಿಸಿದ್ರೆ ಸಾಕು, ಗ್ರಾಜುಯೇಷನ್ ಡೇ ಮಾಡ್ತಾರೆ. ಅದನ್ನೇ ಹೇಳ್ತಿದ್ದು ಅವ್ರ ಮ್ಯಾಮು ಕೂಡ. ನಾವು ಅಷ್ಟೊಂದು ಎಜುಕೇಷನ್ ಮಾಡಿದ್ರೂ ನಮಗೆ ಯಾವುದೇ ರೀತಿ ಈ ಥರ ಗ್ರಾಜುಯೇಷನ್ ಡೇ ಎಲ್ಲ ಮಾಡಿರಲಿಲ್ಲ, ಅಷ್ಟೊಂದು ಎಜುಕೇಷನ್ ಮುಗಿಸಿದ್ರು. ಇವಾಗ ನೋಡ್ರಿ, ಚಿಕ್ಕ ಮಕ್ಕಳಿಗೆ ಅಂದರೆ UKG ಮುಗಿಸಿದ್ರೆ ಸಾಕು, ಗ್ರಾಜುಯೇಷನ್ ಡೇ ಎಲ್ಲ ಮಾಡ್ತಾರೆ. ಇವಾಗಿನ ಮಕ್ಕಳು ತುಂಬ ಅದೃಷ್ಟ ಮಾಡಿರ್ತಾರೆ ಅಂತಂದು ಹೇಳ್ತಾಯಿದ್ರು. ಸೊ ಹಾಗೆ ಪೇರೆಂಟ್ಸ್ನೆಲ್ಲ ಕರೆದ್ಬಿಟ್ಟು ಈ ಥರ ಗಿಫ್ಟ್ ಎಲ್ಲ ಕೊಡ್ತಾಯಿದ್ರು. ಅವ್ರ ಮ್ಯಾಮ್, ನಾನು ಹೋಗಿರಲಿಲ್ಲ, ವೀಡಿಯೋ ಮಾಡ್ತಿದ್ದೆ. ಇನ್ನೇನು ಒಬ್ಬರು ಪೇರೆಂಟ್ಸ್ ಹೋದರೆ ಸಾಕಲ್ಲ ಅಂತಂದು ಸುಮ್ಮನಾದ್ವಿ. ನಮ್ಮ ಮನೆಯವ್ರನ್ನ ಕಳಿಸಿ ಮತ್ತು ಅವ್ರ ಮ್ಯಾಮ್ ಇದ್ಬಿಟ್ಟು ಬನ್ನಿ ಮ್ಯಾಮ್ ನೀವು ಅಂತಂದು ಕರೆದ್ರು. ಸೊ ಇಬ್ಬರು ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಂಡು ಮತ್ತು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ದಾರೆ ಇನ್ನೂ, ಅದಕ್ಕೆ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ. ಒಂದು ವೀಡಿಯೋ ಮಾಡ್ಕೊಂಡೆ ಸುಮ್ಮನೆ ಹಾಗೆ ನೋಡಿ, ಒಂದು ರೀಲ್ಸ್ ಮಾಡೋಣ ಅಂತಂದು, ಇದೊಂದು ಅವ್ರ ಮೆಮೊರಿಯಾಗಿ ಉಳಿಯುತ್ತೆ ಅಂತಂದು ರೀಲ್ಸ್ಗೆ ಅಪ್ಲೋಡ್ ಮಾಡೋಣ ಅಂತ ಅದೊಂದು ವೀಡಿಯೋ ಆ್ಯಡ್ ಮಾಡ್ಕೊಂಡೆ. ಹಾಗೆ ಬರ್ತಾ ಪಾನಿಪುರಿ ತೊಗೊಂಬಂದ್ವಿ. ನನ್ನ ದೊಡ್ಡ ಮಗ ಇದ್ಬಿಟ್ಟು ತರಲೇಬೇಕು ನನಗೆ ಪಾನಿಪುರಿ ಅಂತಂದು ಹೇಳಿದ್ದ. ಸೊ ಮತ್ತು ಅವ್ನು ಬಂದರೆ ಬೇಜಾರು ಮಾಡ್ಕೊಬಿಡ್ತಾನೆ, ಅಳ್ತಾ ಕೂತ್ಕೊಬಿಡ್ತಾರೆ ಮಕ್ಕಳು ಏನಾದರೂ ತಂದು ಕೊಟ್ಟಿಲ್ಲ ಅಂದರೆ. ಸೊ ಅದಕ್ಕೆ ಅವನಿಗೋಸ್ಕರ ಅಂತಂದು ಪಾನಿಪುರಿ ಎಲ್ಲ ತೊಗೊಂಡು ಬಂದ್ವಿ. ನಮ್ಮ ಮನೆಯವ್ರು ಊಟ ಮಾಡ್ಕೊಂಡು ಹೊಲ್ದ ಹತ್ರ ಹೊರಟುಬಿಟ್ಟು. ಸೊ ಅವರು ಸ್ವಲ್ಪ ಬ್ಯುಸಿ ಜಾಸ್ತಿ, ಹೇಳಿ ರೇಷ್ಮೆ ಕೆಲಸ ಮತ್ತು ತೋಟದ ಕೆಲಸ ಎಲ್ಲ ಪ್ರತಿಯೊಂದು ಒಬ್ಬರೇ ನೋಡ್ಕೋಬೇಕಲ್ವ, ಹೊಲ್ದ ಹತ್ರ ಮತ್ತು ಮನೆ ಹತ್ರ ಎಲ್ಲ ನೋಡ್ಕೋಬೇಕಾಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರ್ತವೆ. ಸೊ ಅವ್ರು ಊಟ ಮಾಡ್ಕೊಂಡು ಹೊಲ್ದ ಹತ್ರ ಹೊರಟ್ರು. ನೀವೇ ತಿಂದ್ಕೊಳ್ರಿ ಪಾನಿಪುರಿ ಎಲ್ಲನ ಅಂತಂದು ಹೇಳ್ಬಿಟ್ಟು. ಅವ್ರಿಗೆ ಇವೆಲ್ಲ ಇಷ್ಟ ಆಗಲ್ಲ, ಬಟ್ ಮನೇಲಿ ಮಾಡಿಕೊಟ್ರೆ ತಿಂತಾರೆ. ಹೊರಗಡೆಯಿಂದ ತಂದರೆ ಅಷ್ಟಾಗಿ ಲೈಕ್ ಮಾಡಲ್ಲ ಅವರು. ಸೊ ಹಾಗೆ ನೋಡಿ, ನಮ್ಮ ಅಜ್ಜಿಗೂ ಹಾಕ್ಬಿಟ್ಟು ಕೊಟ್ಟು ಕಳಿಸ್ದೆ. ನಮ್ಮ ಅಜ್ಜಿ ಬಾರಜ್ಜಿ ತಿನ್ಬಾ ಅಂತಂದರೆ ಬೇಡ ನನಗೆ ಅವೆಲ್ಲ ಅದು ಏನೇನು ಹಾಕಿರ್ತಾರೋ ಅಂತ ಅಂತೈತೆ, ಅಂದರೆ ತುಪ್ಪ ಆ ಥರದ್ದೆಲ್ಲ ಹಾಕಿರ್ತಾರೆ ಅಂತಂದು. ಅದೇನೂ ಹಾಕಿಲ್ಲ, ಬಾರಜ್ಜಿ ತಿನ್ನು ಅಂದರೆ ನಂಗೆ ಬೇಡಮ್ಮ ನೀವೇ ತಿಂದ್ಕೊಳ್ರಿ ಅಂತ. ಸೊ ಅದಕ್ಕೆ ನಾನು ಫೋರ್ಸ್ ಮಾಡಿ ನನ್ನ ಮಗನ ಕೈಲಿ ಕೊಟ್ಟು ಕಳಿಸ್ದೆ, ಕೊಡೋಗಪ್ಪ ತಿನ್ನಲಿ ಅಂತಂದು. ಇದೇನು ಹಿಂಗೈತೆ ಅಂತಿತ್ತು. ತಿಂದುಬಿಟ್ಟು ನಮ್ಮ ಅಜ್ಜಿಗೆ ಅಂದರೆ ಪಾನಿಪುರಿ ಪೂರ್ತಿ ಬಾಯಲ್ಲಿ ಇಟ್ಕೋಬೇಕಲ್ಲ, ತಿನ್ನೋಕ್ಕೆ ಬರೋದಿಲ್ವಲ್ಲ, ಸೊ ಅದಕ್ಕೆ
ಹಾಗೆ ನೋಡಿ ಮೀಶೋಯಿಂದ ಒಂದು ಸರ ಆರ್ಡ್ರ್ ಮಾಡಿದ್ದೆ, ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ಇದು ತುಂಬ ಇಷ್ಟ ಆಗಿ ತರಿಸ್ದೆ. ಚೆನ್ನಾಗಿತ್ತು ಸೆಟ್ ಎಲ್ಲನ. ಬಟ್ ನಾನು ಕೆಳಗಡೆ ಅದು ಜುಮ್ಕಾ ಥರ ಬೀಡ್ಸ್ ಎಲ್ಲ ವೈಟ್ ಇದೆಯಲ್ಲ, ಅದು ಸ್ವಲ್ಪ ಜಾಸ್ತಿ ಗುತ್ನಾಗಿರೋ ಥರ ಕಾಣಿಸ್ತಿತ್ತು ಫೋಟೋದಲ್ಲಿ. ಬಟ್ ರಿಯಲಿ ತಂದಮೇಲೆ ಅಷ್ಟಾಗಿ ಒದಿಯಾಗಿಲ್ಲ, ತೆಳುವಾಗಿದೆ, ಅಲ್ಲೊಂದು ಥರ ಇದೆ ಅಷ್ಟೇ. ಫೋಟೋದಲ್ಲಿ ಆ ಥರ ಗುದ್ದಿ ಥರ ಇತ್ತು, ಚೆನ್ನಾಗಿ ಕಾಣಿಸ್ತಿತ್ತು. ಏನೇ ಆದರೂ ಆನ್ಲೈನ್ ಪ್ರಾಡಕ್ಟ್ಗಳೆಲ್ಲ ಫೋಟೋದಲ್ಲಿ ಇರೋದೇ ಒಂಥರ, ಆದರೆ ಬಂದಮೇಲೆ ಒಂಥರ ಫೀಲ್ ಅನ್ನಿಸ್ತಿರುತ್ತೆ. ಬಟ್ ಆಫ್ಲೈನಲ್ಲಿ ಆ ಥರ ಅಲ್ಲ, ಕಣ್ಣೆದ್ರಿಗೆ ಇರುತ್ತಲ್ಲ, ನಮ್ಗೆ ಇಷ್ಟ ಆದರೆ ತಗೋಬೋದು, ಇಲ್ಲಾಂದರೆ ಬೇಡ ಅಂತ ಇದು ಮಾಡ್ಬೋದು. ಇದು ಕೂಡ ರಿಟರ್ನ್ ಮಾಡ್ಬೋದು, ಅದು ಅವ್ರವ್ರ ಇಷ್ಟ ಮತ್ತು ಇನ್ನೇನು ಅಂತ ನಾನು ಸುಮ್ಮನೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.